ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಿಂಗರ್ ಮಷಿನ್ ಒಂದು ತೊಗೊಂಡ್ಬಿಟ್ಟಿದ್ದೀನಿ. ಸೊ ಅದರದ್ದೊಂದು ಇಂಟ್ರೊಡಕ್ಷನ್ ಕೊಡೋಣ ಅಂತ, ಮತ್ತು ಹಾಗೆ ಅದರಲ್ಲಿ ಬಂದಿರುವಂಥ ಆ್ಯಕ್ಸಸರೀಸ್ ಏನೇನು ಬಂದಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಿದ್ದೀನಿ. ಸೊ ನೋಡ್ತಾ ಇದ್ದೀರಾ, ಇದು ಆಲ್ರೆಡಿ ಮಿಷನ್ ಬಾಕ್ಸು ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಅನ್ಬಾಕ್ಸಿಂಗ್ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಸೊ ಇದು ಸಿಂಗರ್ ಮಾಡೆಲ್ ಬಂದುಬಿಟ್ಟು M3505 ಅಂತ. ಸಿಂಗರ್ ಕಂಪ್ನಿಲೇ ಸುಮಾರು ಮಾಡಲ್ಸ್ ಇರುತ್ತೆ. ಇಲ್ಲಿ ಇದು ಬೇಸಿಕ್ ಎಂಬ್ರಾಯ್ಡ್ರಿ ಕೂಡ ಇರುತ್ತೆ ಇದರಲ್ಲಿ. ನೋಡಿದ್ರಲ್ವ ಯಾವ ರೀತಿ ಮಷಿನ್ ಇದೆ ಅಂತ, ಸೇಮ್ ಇದೇ ಥರ ಇರುತ್ತೆ ಈ ಬಾಕ್ಸಲ್ಲಿ ತೋರಿಸ್ದಾಗೆ. ಸೊ ಇವಾಗ ಈ ಮಷಿನಲ್ಲಿ ಯಾವ್ಯಾವ ರೀತಿ ಎಕ್ಸಸರೀಸ್ ಬಂದಿದೆ ಅಂತ ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೀನಿ. ಸೊ ನೋಡೋಣ ಬನ್ನಿ. ಇದು ಬಂದುಬಿಟ್ಟು ಸಿಂಗರ್ M3505 ಮಾಡೆಲ್. ಇದರಲ್ಲಿ ಸುಮಾರು ಮಾಡಲ್ಸ್ ಬರುತ್ತೆ, ಆಲ್ರೆಡಿ ಹೇಳಿದ್ದೀನಿ. ಸೊ ಇದರಲ್ಲಿ ಎಷ್ಟು ಐಟಮ್ಸ್ ಬಂದಿದೆ, ಏನೇನು ಆಕ್ಸಸರೀಸ್ ಬಂದಿದೆ ಅಂತಂದು ಹೇಳ್ತೀನಿ. ಇದು ಬಂದುಬಿಟ್ಟು ನಾವು ಏನು ಥ್ರೆಡ್ಸ್ ಹಾಕ್ತೀವಲ್ಲ ಆ ಥ್ರೆಡ್ ಸ್ಟಾಪರ್, ಅಂದರೆ ಸ್ವಲ್ಪ ದೊಡ್ಡದಾಗಿರುತ್ತಲ್ಲ ಥ್ರೆಡ್ಸ್, ಆ ಥ್ರೆಡ್ ಸ್ಟಾಪರ್ ಇವು. ಅಂದರೆ ಇಲ್ಲಿ ಥ್ರೆಡ್ ಹಾಕ್ಕೊಳ್ಳೋದ್ರಲ್ಲಿ ಥ್ರೆಡ್ ಹಾಕ್ಕೊಂಡಾಗ ಅದು ಬೀಳಬಾರ್ದು ಅಂತಂದು ಸ್ಟಾಪರ್ ಇದು ಸ್ವಲ್ಪ ದೊಡ್ಡ ಥ್ರೆಡ್ ಇದ್ದರೆ ಆ ಥರ ಸ್ಟಾಪರ್. ಆಮೇಲೆ ಸ್ಮಾಲ್ ಥ್ರೆಡ್ಸ್ ಇರ್ತಾವಲ್ಲ ರೀಲ್, ಅದರ ಸ್ಟಾಪರ್ ಇದು. ಸೊ ಇದು ಈ ರೀತಿ ಆಕ್ಸಸರೀಸ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಹಲ್ಪಟ್ಟಿ ಅಂತ ಹೇಳ್ತಾರಲ್ಲ, ಇವು ಹಲ್ಪಟ್ಟಿ ಎಷ್ಟು ಬಂದಿದೆ ಅಂತಂದರೆ 4 ಬಂದಿದೆ. 1 2 3 ಆಲ್ರೆಡಿ ಮಷಿನಲ್ಲಿ ಒಂದು ಇರುತ್ತೆ. ಇದಾದರೂ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಮಷಿನಲ್ಲಿ ಇದ್ದೇ ಇರುತ್ತೆ. ಇವು 4 ಬಂದುಬಿಟ್ಟು ಹಲ್ಪಟ್ಟಿ. ಒಂದು ಬಿಟ್ಟು ನಾರ್ಮಲ್ ಸ್ಟಿಚಸ್, ಆಮೇಲೆ ಬೇಸಿಕ್ ಎಂಬ್ರಾಯ್ಡ್ರಿ ಸ್ಟಿಚಸ್ ಕೂಡ ಇದರಲ್ಲಿ ಹಾಕ್ಬೋದು ನಾವು. ಈ ಒಂದು ಹಲ್ಪಟ್ಟಿಯಲ್ಲಿ ಬೇಸಿಕ್ ನಾರ್ಮಲ್ ಸ್ಟಿಚಸ್ ಹಾಗೆ ಬೇಸಿಕ್ ಎಂಬ್ರಾಯ್ಡ್ರಿ ಏನು ಈ ಒಂದು ಮಷಿನಲ್ಲಿ ಇಲ್ಲಿ ಕೊಟ್ಟಿದ್ದಾರಲ್ಲ, ಇವೆಲ್ಲ ಸ್ಟಿಚಸ್ ಕೂಡ ನಾನು ಈ ಒಂದು ಹಲ್ಪಟ್ಟಿಯಿಂದ ನಾವು ಹಾಕ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು, ಸೊ ಇದು ಬಂದುಬಿಟ್ಟು ಪೀಕೋ ಹಲ್ಪಟ್ಟಿ ಅಂತಾರಲ್ಲ ಅದು ಬಂದುಬಿಟ್ಟು ಪೀಕೋ ಹಲ್ಪಟ್ಟಿ 2 ಐತೆ. ಆಮೇಲೆ ಸೊ ನಾವು ಯಾವುದಕ್ಕೆ ಬೇಕಾದರೆ ಅಲ್ಲಿ ಸರಿಸ್ಕೊಂಡು ಹಾಕೋಬೋದು. ಒಟ್ಟು 4 ಹಲ್ಪಟ್ಟಿ ಬರುತ್ತೆ. ಇದು ಬಂದುಬಿಟ್ಟು ನಾವು ಬಟನ್ಸ್ನ ಈ ಮಷಿನಲ್ಲಿ ಕೂಡ ನಾವು ಬಟನ್ನ ಸ್ಟಿಚ್ ಮಾಡ್ಕೋಬೋದು. ಸೊ ಇವು ಇಷ್ಟ ಆಯಿತು. ಇದು ಬಂದುಬಿಟ್ಟು ಸ್ಟೆಪ್ನಿ, ಅಂದರೆ ಏನಾದರೂ ಇಲ್ಲಿ ನಾವು ನೀಡಲ್ಗೆ ಏನಾದರೂ ಹಾಕಬೇಕಾದಾಗ ಇದು ಏನಾದರೂ ನಮಗೆ ಓಪನ್ ಆಗದೆ ಇರುವಾಗ ಇದನ್ನು ಹಾಕ್ಕೊಂಡು ನಾವು ತಿರ್ಕೋಬೋದು. ಸ್ಕ್ರೂ ಡ್ರಾಯರ್ ಅಂತಾರಲ್ಲ ಆ ರೀತಿ ಇದು ಯೂಸ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಬಟನ್ ಹೋಲ್ ಹಾಕ್ಲಿಕ್ಕೆ ಇದು ಒಂದು ಯೂಸ್ ಆಗುತ್ತೆ ನಮಗೆ. ಅಂದರೆ ಈ ಟಿ ಶರ್ಟ್ಗೆ ಬ್ಲೌಸ್ಗೆಲ್ಲ ಬಟನ್ ಹೋಲನ್ನ ನಾವು ಹಾಕ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇವು ಬಾಬಿನ್ ಕೇಸ್. ಒಟ್ಟು ಬಾಬಿನ್ ಕೇಸು ಒಂದು 4 ಬಂದಿರುತ್ತೆ. ಆಲ್ರೆಡಿ ಬಾಬಿನಲ್ಲಿ ಒಂದು ಮಷಿನಲ್ಲಿ ಹಾಕಿಬಿಟ್ಟಿರ್ತಾರೆ. ಎಕ್ಸ್ಟ್ರಾ 3 ಬಾಬಿನ್ಸ್ನ ಕೊಟ್ಟಿರ್ತಾರೆ, ತಿಳಿಯುತ್ತೆ. ಆಮೇಲೆ ಎಕ್ಸ್ಟ್ರಾ ನಮಗೆ ಮಿಷನಿಗೆ ಬೇಕಾಗಿರುವಂತಹ ನೀಡಲ್ಸ್ ಕೂಡ ಕೊಟ್ಟಿರ್ತಾರೆ. ಈ ಪ್ಯಾಕಲ್ಲಿ 3 ನೀಡಲ್ಸ್ ಇದೆ. ಸೊ ಇದು ಬಂದುಬಿಟ್ಟು ಇದೇನಪ್ಪ ಅಂತಂದರೆ ನಾವು ಎಂಬ್ರಾಯ್ಡ್ರಿ ಏನಾದರೂ ಮಾಡಬೇಕು ಅಂತಂದರೆ ಇದು ಒಂದು ಯೂಸ್ ಆಗುತ್ತೆ ನಮಗೆ. ಸೊ ಗೊತ್ತಾಯ್ತಲ್ವ, ಇದು ಬಂದುಬಿಟ್ಟು ಎಂಬ್ರಾಯ್ಡ್ರಿ ಯೂಸ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಏನಪ್ಪ, ಇದು ಎದಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡ್ರೆ, ನಾವು ಬಟ್ಟೆ ಹೊಲಿತಿರುವಾಗ ಆ ಕಡೆ ಈ ಕಡೆ ಮೂವ್ ಆಗುತ್ತಲ್ಲ, ಹಂಗತೆ ಆಗಬಾರ್ದು, ಸ್ಟ್ರೇಟಾಗಿ ಹೋಗಲಿ ಅಂತಂದು ಇದನ್ನು ಸ್ವಲ್ಪ ಮಷಿನಲ್ಲಿ ಅಲ್ಲಿ ಅಟ್ಯಾಚ್ ಮಾಡಿಕೊಂಡು ನಾವು ಇದು ಅಟ್ಯಾಚ್ ಮಾಡಿಕೊಂಡು ಬಟ್ಟೆ ಆ ಕಡೆ ಈ ಕಡೆ ಹೋಗಬಾರ್ದು ಥರ ಇದು ನಮಗೆ ಯೂಸ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದು ಬ್ರಷು. ಇದು ಸ್ವಲ್ಪ ಮಿಷನಲ್ಲಿ ಏನಾದರೂ ಒಳಗಡೆ ಬಾಬಿನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಕ್ಲೀನ್ ಕೂಡ ಮಾಡ್ಕೋಬೋದು. ಇದ್ರ ಜೊತೆಗೆ ಒಳಗೆ ಈ ರೀತಿ ಕೊಟ್ಟಿರ್ತಾರೆ. ಈ ಥ್ರೆಡ್ಸ್ ಏನು ಹಾಕ್ಕೊಂಡಿರುವಾಗ ಥ್ರೆಡ್ ಕೂಡ ಬಿಚ್ಕೋಬೋದು. ಆಮೇಲೆ ಬಟನ್ ಹೋಲ್ ಹಾಕಿರ್ತೀವಲ್ಲ ಅದ್ರ ಓಪನ್ ಕೂಡ ಮಾಡ್ಕೊಳ್ಳೋಕ್ಕೆ ಇದು ನಮಗೆ ಯೂಸ್ ಆಗುತ್ತೆ. ಆಮೇಲೆ ಇದ್ರ ಜೊತೆಗೆ ಮತ್ತು ಏನೇನು ಆಕ್ಸಸರೀಸ್ ಬಂದಿದೆ ಅಂತ ನಾನು ಈಗ ತೋರಿಸ್ತೀನಿ. ಸೊ ಇದೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಈ ಬಾಕ್ಸಲ್ಲಿ ಏನು ಬಂದಿದೆ ಅಂತಂದರೆ, ನೋಡ್ತಾ ಇದ್ದೀರಲ್ವ, ಇದು ಪೂರ್ತಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಇದರಲ್ಲೇ ಒಂದು ಸಿಸರ್ ಕೊಟ್ಟಿದ್ದಾರೆ, ಹಾಗೆ ಒಂದು ಟೇಪ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಕೂಡ
ಮಷೀನಿಂದ ನೀಡಲ್ಸ್ ಬೇರೆ ಕೊಟ್ಟಿದ್ದಾರೆ. ಇದರಲ್ಲಿ 5 ನೀಡಲ್ಸ್ ಇದೆ, ಜೊತೆಗೆ ಬುಕ್ಸ್ ಕೂಡ ಇದೆ, ಹಾಗೆ ಬಟನ್ಸ್ ಕೂಡ ಇದೆ. ಆಮೇಲೆ ಎಕ್ಸ್ಟ್ರಾ 18 ಥ್ರೆಡ್ಸ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಒಂದು ಆಲ್ರೆಡಿ ಹಾಕಿದ್ದೀನಿ ಮಿಷನ್ಗೆ. 18 ಥ್ರೆಡ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡಿದ್ರೆಲ್ಲ ಇವಿಷ್ಟು ಆ್ಯಕ್ಸಸರೀಸು. ಇವುಗಳನ್ನು ಯೂಸ್ ಮಾಡಿಕೊಂಡು ನಾವು ಸ್ಟಿಚ್ ಕೂಡ ಮಾಡ್ಬೋದು. ಬೇಸಿಕ್ ಎಲ್ಲ ಅವರು ಮಟೀರಿಯಲ್ಸ್ನ ಅವರು ಅವೈಲೇಬಲ್ ಮಾಡಿದ್ದಾರೆ. ಸೊ ಇದಿಷ್ಟು ಮಾಡಿಬಿಟ್ಟು ನೀವು ಆಮೇಲೆ ಇದ್ರ ಜೊತೆಗೆ ಒಂದು ಮ್ಯಾನುವಲ್ ಕೂಡ ಕೊಟ್ಟಿರ್ತಾರೆ. ಈ ಮ್ಯಾನುವಲ್ ನೋಡ್ಕೊಂಡು ನಾವು ಯಾವ ರೀತಿ ಬೇಕಾದರೂ ನಾವು ವರ್ಕ್ ಮಾಡ್ಬೋದು. ಮಷಿನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದು ಇಲ್ಲಿ ಏನೇನು ತೋರಿಸಿದಲ್ಲ ಈ ರೀತಿ ಮಾಡೆಲ್ಸ್ ಎಲ್ಲ ಈ ಕಂಪ್ನಿ ಒಳಗೆ ಅವೈಲೇಬಲ್ ಇರುತ್ತೆ. ಸೊ ನಮ್ಮದು ಬಂದುಬಿಟ್ಟು ಮಾಡೆಲ್ M3505 ಆಲ್ರೆಡಿ ಹೇಳಿದ್ದೀನಿ. ಸೊ ಗೊತ್ತಾಯಿತು, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇದ್ರ ಜೊತೆಗೆ ಮತ್ತೇನಪ್ಪ ಈ ಮಷಿನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇದ್ರ ಜೊತೆಗೆ ಮತ್ತೆ ಏನು ಇರುತ್ತೆ ಅಂತಂದರೆ ಇವು ಆ್ಯಕ್ಸಸರೀಸ್ ಆಯಿತು. ಮತ್ತು ಅದ್ರ ಜೊತೆಗೆ ಪೆಡಲ್ ಕೂಡ ಬಂದಿರುತ್ತೆ. ಇದು ಪೆಡಲ್ ಕಾಲಲ್ಲಿ ತುಳಿಬೋದು. ಇದಕ್ಕೆ 2 ಬಟನ್ ಹೋಲ್ ಬಂದಿರುತ್ತೆ. ಇಲ್ಲೊಂದು ಮಷೀನಿಗೆ ಒಂದು ಹಾಕಿರ್ತೀವಿ, ಇಲ್ಲಿ ಕಾಣಿಸ್ತಿದೆಯಲ್ಲೋ ಇಲ್ಲಿ ಮಷೀನಿಗೆ ಒಂದು ಹಾಕಿದ್ದೀವಿ. ಆಮೇಲೆ ಇದು ಸ್ವಿಚ್ಚಿಗೆ ಹಾಕಿ ನಾವು ರನ್ ಮಾಡ್ಬೋದು ಮಷಿನ್. ಇದು ಬಂದುಬಿಟ್ಟು ಪೆಡಲ್. ಸೊ ಇವಿಷ್ಟು ಬಂದುಬಿಟ್ಟು ಮಷಿನ್ ಆ್ಯಕ್ಸಸರೀಸು. ಸೊ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ಮಷಿನ್ ಬಗ್ಗೆ ನೆಕ್ಸ್ಟ್ ಇದೇ ರೀತಿ ವಿಡಿಯೋಸ್ ಕೂಡ ಮಾಡ್ತಾಯಿರ್ತೀನಿ. ಹಾಗೆ ಏನಾದರೂ ವೆರೈಟಿ ಡಿಸೈನ್ಸ್ ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.